ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಂಘರ್ಷ ಟಿವಿನಲ್ಲಿ ಏರ್ಪಟ್ಟಿದೆ. ರಾಜ್ಯಪಾಲರು ಸರ್ಕಾರದ ಮುಂದೆ ಸಂಘರ್ಷ ಏರ್ಪಟ್ಟಿಲ್ಲ. ಕಾನ್ಸ್ಟಿಟ್ಯೂಷನ್ಗೆ ಎಲ್ಲರೂ ತಲೆಬಾಗಲೇಬೇಕಾಗತ್ತೆ. ಮೊದಲನೇ ವರ್ಷದ ಮೊದಲನೇ ಭಾಷಣವನ್ನು ರಾಜ್ಯ ಓದ್ತಕ್ಕಂಥದ್ದು ಈ ದೇಶದಲ್ಲಿ ನಡ್ಕೊಂಬಂದಿರ್ತಕ್ಕಂಥದ್ದು. ಬಹುಶಃ ನಮ್ಮ ರಾಜ್ಯಪಾಲರು ಅಂಥದಕ್ಕೆಲ್ಲ ಯಾವುದೇ ಕಾರಣಕ್ಕೆ ಅಗೌರವವನ್ನು ಸೋತಿಸಲ್ಲ ಅನ್ನೋದು ನನ್ನ ನಂಬಿಕೆ, ಬಲವಾದದ್ದು. ಬಟ್ ಸಣ್ಣ ಪುಟ್ಟ ಅವರ ಸಜೆಷನ್ನ ಸರ್ಕಾರ ಸಾಕಷ್ಟು ಬಾರಿ ಕೇಳಿದೆ, ಅಥವಾ ಸರ್ಕಾರದ ವಿಚಾರಗಳನ್ನ ಒಂದಷ್ಟು ಅವರು ಸಹ ಎಳೆದಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಅಂತಿಮವಾಗಿ ಸರ್ಕಾರ ಅವ್ರಿಗೂ ಮುಜುಗರ ಮಾಡಲ್ಲ, ಅವರು ಸರ್ಕಾರಕ್ಕೂ ಮುಜುಗರ ಮಾಡಲ್ಲ ಅಂತ ಅನ್ಕೊಂಡಿದ್ದೀವಿ. ನೋಡೋಣ. ಸೊ ಈಗ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು, ನಮ್ಮ HK ಪಾಟೀಲ್ರು, ಸೊ ಎಲ್ಲರೂ ಹೋಗಿ ಡಿಸ್ಕಸ್ ಮಾಡಿದ್ದಾರೆ. ಈಗ ಅಲ್ಟಿಮೇಟ್ ಅವ್ರು ಬಂದು ಸೊ ಪ್ಯಾರವನ್ನ ಸಂಪೂರ್ಣ ಓದ್ತಾರ ಅಥವಾ ಬಿಟ್ಟು ಓದ್ತಾರ ಅನ್ನೋದು ಅವ್ರು ಬಂದಾಗಲೇ ಗೊತ್ತಾಗೋದು. ಸೊ ನನಗೆ ಅಷ್ಟೊಂದು ಅವರು ತೀರ್ಮಾನ ತಗೊಳ್ಳಲ್ಲ, BJP ಒತ್ತಡಕ್ಕೆ ಮಣಿಯಲ್ಲ ಅನ್ಕೊಂಡಿದ್ದೀನಿ. ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ? ಅವ್ರು ಮಾಡ್ಲಿ, ತಪ್ಪೇನಿದೆ. ಸೆಮಿನಾರು ಈಗ BJP ಈ ರಾಜ್ಯಕ್ಕೆ ಮನ್ರೇಗಾ ಒಂದೇ ವಿಚಾರ ಅಲ್ಲ, ಕಳೆದ 11 ವರ್ಷದಲ್ಲಿ ಯಾವುದೇ ಆಗಿರೋ ಅನ್ಯಾಯದ ಪರವಾಗಿ ಇಲ್ಲಿ BJPಯ ಸಂಸದರು, BJPಯಿಂದ ಹೋಗಿ ಮಂತ್ರಿ ಆಗಿರೋರು, BJPಯ ನಾಯಕರು ಯಾವತ್ತೂ ಇರ್ತಿಲ್ಲ. ಅವರಿಗೆ ಈ ರಾಜ್ಯ ಮುಖ್ಯ ಅಲ್ಲ, ಪಾರ್ಟಿ ಮುಖ್ಯ. ಮೋದಿಯವರ ಸರ್ಕಾರದಲ್ಲಿ ಪಾರ್ಟಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕನಿಷ್ಠ ಹೋಗಿ ಡಿಸ್ಕಸ್ ಮಾಡೋಕ್ಕೂ ರೆಡಿ ಇಲ್ಲ. ಅವ್ರು ಓಪನ್ ಆಗಿ ಪ್ರತಿಭಟನೆ ಮಾಡಲ್ಲ. ಇವತ್ತು ನಮ್ಮ ಚಂದ್ರಬಾಬು ನಾಯ್ಡು ಪತ್ರ ಬರೆದಿದ್ದಾರೆ ಮನ್ರೇಗಾ ಬಗ್ಗೆ. ಅವರು ಅವ್ರ ಜೊತೆಲೇ ಇದ್ದಾರೆ. ಇವತ್ತು ಹರಿಯಾಣ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಇವರು ಕನಿಷ್ಠ ಅವ್ರ ತರ ಇವರು ಒಂದು ಮೆಮೊರಂಡಮ್ ಕೊಡಕ್ಕೂ ತಯಾರಿಲ್ಲ ಅಂತ ಅಂದ್ರೆ ದುರಾದೃಷ್ಟ. ಏನ್ ಮಾಡಕ್ಕಾಗುತ್ತೆ? ಇಲ್ಲಿಯ ನಮ್ಮ ಜನ BJPಗೆ ವೋಟ್ ಹಾಕೋದ್ರಿಂದ ಏನ್ ಪ್ರಯೋಜನ ಅನ್ನೋದು ನಮ್ಮ ಜನಕ್ಕೆ ಅರ್ಥ ಆಗುತ್ತೆ ಒಂದಲ್ಲ ಒಂದಿವ್ಸ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.